ಸುಮ್ಮನೆ ಹೆಸರು ಹೇಳೋದು ಮತ್ತು ನಾನು ಬಸವನಗೌಡ ಬಸವ ಅಂತ ಇಟ್ಕೊಂಡಿದ್ದೀನಿ, ಬಸವ ಎಕ್ಸ್ಪ್ರೆಸ್ ಮಾಡಿದೆ ಅಂಥೇಳಿ ಸಮರ್ಥನೆ ಮಾಡ್ಕೊಳಕ್ಕೆ ಈ ಪೂಜ್ಯರು ಹೋಗ್ತಾರೆ. ಅವ್ರದ್ದು ಬಸವ ಎಕ್ಸ್ಪ್ರೆಸ್ ಮಾಡಿದಂತೆ ಬಸವಣ್ಣವ್ರ ಬಗ್ಗೆ ಮತ್ತು ಈಗ ಅಷ್ಟೊಂದು ಹೇಡಿಯಾಗಿ ಅಂತ ಬಸವಣ್ಣ ಯಾಕೆ ಮಾತಾಡಬೇಕು ಇವರು? ಕೀಳುವಾಗಿ ಯಾಕೆ ಮಾತಾಡಬೇಕು ಇವರು? ಬಸವಣ್ಣನ ಬಗ್ಗೆ ಅಷ್ಟು ಪ್ರೀತಿ ಇದ್ದವರು, ಅಷ್ಟು ಗೌರವ ಇದ್ದವರು ಮಾತಾಡೋದು ಯಾಕೆ ಮಾತಾಡ್ತಾರೆ? ಇದನ್ನು ಗುರುಗಳಾದವರು ಕೂಡ ಸಮರ್ಥನೆ ಮಾಡುವಂಥದ್ದು ತಪ್ಪು. ಇವರು ಕೂಡ ಬಸವ ತತ್ವವನ್ನು ಪಾಲನೆ ಮಾಡುವಂಥ ಬಸವ ಮೃತ್ಯುಂಜಯ ಸ್ವಾಮಿಗಳು ಕೂಡ ಅವ್ರನ್ನ ಎಲ್ಲೋ ಸಮರ್ಥನೆ ಮಾಡೋಕ್ಕೆ ಹೋಗುವಂಥದ್ದು ಆಗಬಾರ್ದು. ಸಮಾಜದ ಧರ್ಮದ ಗುರುಗಳಾಗಿ ಎಲ್ಲ ಪಕ್ಷದ ಜನರಿಗೆ, ಎಲ್ಲ ಧರ್ಮಕ್ಕೂ ಕೂಡ ಸಮಾನತೆಯನ್ನು ಕೊಡುವಂಥವ್ರು ಆಗಬೇಕು. ಯಾಕಂದರೆ ಬಸವ ತತ್ವ ಏನು ಹೇಳುತ್ತೆ? ಎಲ್ಲರಿಗೂ ಕೂಡ ಸೌಹಾರ್ದ ರೀತಿಯಲ್ಲಿ ಸಮಾನತೆಯನ್ನು ಸಾರಿದಂಥ ಮಹಾಪುರುಷ. ಅಂಥವ್ರ ಬಗ್ಗೆನೇ ಇವ್ರಿಗೆ ಗೌರವ ಇಲ್ಲ ಅಂದರೆ ಈ ಗುರುಗಳು ಕೂಡ ಅವರಿಗೆ ಸಮರ್ಥನೆ ಮಾಡೋಕ್ಕೆ ಹೋಗೋದು ಇದು ಕೂಡ ತಪ್ಪು.